ನಮಸ್ಕಾರ. 3 ಗಂಟೆಯ ಪ್ರಮುಖ ಸುದ್ದಿ. ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಮೋದಿ ಎಂಟ್ರಿ ಆಗುತ್ತೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಪ್ರಧಾನಿಯಿಂದ ಸಮಾವೇಶ ಇದೆ. ಲೋಕಸಭಾ ಚುನಾವಣೆಯ ಕದನ ಕಾವೇರ್ತಾ ಇದ್ದು ಒಂದೇ ತಿಂಗಳಲ್ಲಿ 4ನೇ ಬಾರಿ ಮೋದಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮತದಾನಕ್ಕೆ 6 ದಿನ ಬಾಕಿ ಇರುವಾಗ ಇವತ್ತು ಮೋದಿಯಿಂದ ಮೆಗಾ ಶೋ. 6 ಲೋಕಸಭಾ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಮೋದಿ ಪ್ರಚಾರಕ್ಕೆ ಮುಂದಾಗ್ತಾ ಇದ್ದಾರೆ. ಮೊದಲಿಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಭ್ಯರ್ಥಿಗಳ ಪರ ಮೋದಿ ಮತಬೇಟೆಗೆ ಮುಂದಾಗ್ತಾರೆ. ನಂತರ ಬೆಂಗಳೂರಿನಲ್ಲಿ ಸಮಾವೇಶ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರಗಳನ್ನ ಗುರಿಯಾಗಿಸಿ ಮೋದಿ ಮತಯಾಚನೆ ಮಾಡಿದ್ದಾರೆ. ಮೊದಲಿಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿಯಲ್ಲಿ ಸಮಾವೇಶ ಆಯೋಜನೆಯಾಗಿದೆ. ಆ ನಂತರ ಸಂಜೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶಕ್ಕೂ ಕೂಡ ವೇದಿಕೆ ಸಜ್ಜಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಪ್ಲಾನ್ ಆಗಿದೆ. ಲೋಕಸಭಾ ಚುನಾವಣಾ ಮತದಾನಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇವತ್ತು ಮತಬೇಟೆಗೆ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಮಟ್ಟದಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಸದ್ಯ ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಮೊದಲು ತಲುಪ್ತಾರೆ. ಸದ್ಯ ನಾನೀಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. VIP ಲಾಂಚ್ ಏನಿದೆ, VIP ಲಾಂಚ್ನಲ್ಲಿ ಮೊದಲು ಬರ್ತಾರೆ. ಇಲ್ಲಿಂದ ನೇರವಾಗಿ ಚಿಕ್ಕಬಳ್ಳಾಪುರಕ್ಕೆ ಹೆಲಿಕಾಪ್ಟರ್ ಮೂಲಕ ಹೋಗುವಂಥದ್ದು. ಈಗ ಆಲ್ರೆಡಿ ಮೋದಿ ಆಗಮನಕ್ಕೆ ಸಾಕಷ್ಟು ಜನ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. 15 ಜನ ಕಾರ್ಯಕರ್ತರಿಗೆ ಮೋದಿಯ ಸ್ವಾಗತಕ್ಕೆ ಈಗ ಆಲ್ರೆಡಿ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯ ವತಿಯಿಂದ ಕಾರ್ಯಕರ್ತರ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿಯಾಗಿ ಮೆಟಲ್ ಡಿಟೆಕ್ಟರ್ ಇರಬಹುದು, ಅವರು ಏನಾದರೂ ಇಟ್ಕೊಂಡಿದ್ದಾರಾ ಅಥವಾ ಬೇರೆ ರೀತಿಯಾಗಿ ವಸ್ತುಗಳನ್ನೇನಾದರೂ ತಂದಿದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಆಲ್ರೆಡಿ ಸಕಲ ರೀತಿಯಲ್ಲಿ ಭದ್ರತೆಯನ್ನ ಕೂಡ ಕೈಗೊಂಡಿರುವಂಥದ್ದು. ಒಂದು ಕಡೆ CRPF ಇದ್ರೆ, ಇನ್ನೊಂದು ಕಡೆ ಪೊಲೀಸ್ ಇಲಾಖೆಯ ವತಿಯಿಂದಲೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವರು ಇಲ್ಲಿಗೆ ಫ್ಲೈಟ್ನಲ್ಲಿ ಬರ್ತಾರೆ. ಸ್ಪೆಷಲ್ ಫ್ಲೈಟ್ನಲ್ಲಿ ಬಂದು ಇಳಿತಾರೆ. ಅದಾದ ನಂತರ 3 ಚಾಪರ್ಗಳನ್ನು ಈಗ ಆಲ್ರೆಡಿ ಒಳಭಾಗದಲ್ಲಿ ನಿಲ್ಲಿಸಿರುವಂಥದ್ದು. ಆ ಚಾಪರ್ಗಳ ಮೂಲಕ ನೇರವಾಗಿ ಅವರು ಚಿಕ್ಕಬಳ್ಳಾಪುರಕ್ಕೆ ಭೇಟಿಯನ್ನು ನೀಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಮತಬೇಟೆಗೆ ಮೋದಿಯವರು ಇಳಿಯುವಂತಹದ್ದು. ಒಂದು ಕಡೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದ ಅಭ್ಯರ್ಥಿಗಳು ಕೂಡ ಆ ಸಮಾವೇಶದಲ್ಲಿ ಇರ್ತಾರೆ ಅನ್ನುವಂತಹ ಮಾಹಿತಿ ದೊರೆತಾ ಇದೆ. ಅದರ ಜೊತೆಗೆ ಈ ಭಾಗದಲ್ಲಿ ಯಾರೆಲ್ಲ ಹೆಚ್ಚಾಗಿ ಇದು ಕಾಂಗ್ರೆಸ್ ಬೆಲ್ಟ್ ಆಗಿರುವಂತಹ ಕಾರಣಕ್ಕಾಗಿ ಈ ಭಾಗದಲ್ಲಿ ಸಮಾವೇಶವನ್ನ ಮಾಡುವ ಮೂಲಕ ಬಿಜೆಪಿಯ ಕಡೆ ಮತದಾರರನ್ನ ಸೆಳೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಈಗ ಆಲ್ರೆಡಿ ಮೋದಿ ಮುಂದಾಗ್ತಾ ಇರುವಂಥದ್ದು. ಮೋದಿ ಬಂದರೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಆಲ್ರೆಡಿ ಮೋದಿಯವರು ಕೂಡ ಬಂದು ಈಗ ಸಮಾವೇಶದಲ್ಲಿ ಭಾಗಿಯಾಗಿ ಮತದಾರರನ್ನ ಕುರಿತು ಭಾಷಣವನ್ನ ಮಾಡ್ತಾರೆ. ಅದಾದ ನಂತರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲೂ ಕೂಡ ಏನು ಬೆಂಗಳೂರಿನ ಕ್ಷೇತ್ರಗಳಿವೆ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಉತ್ತರ, ಬೆಂಗಳೂರು ಸೆಂಟ್ರಲ್ ಏನಿದೆ, ಈ 3 ಕ್ಷೇತ್ರಗಳನ್ನು ಉದ್ದೇಶಿಸಿ ಕೂಡ ಭಾಷಣ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಮತಬೇಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಇಳಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.